ಮತ್ಸ್ಯರಾಜ್ ಗ್ರೂಪ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮಲ್ಪೆ ಇದರ ವತಿಯಿಂದ 2 ದಿನಗಳ ಮತ್ಸ್ಯರಾಜ್ ಕರ್ನಾಟಕ ಬ್ಯಾಡ್ಮಿಂಟನ್ ಲೀಗ್ ನಡೆಯಲಿದೆ. ಇದೇ ಬರುವ ಜುಲೈ 27 ಮತ್ತು 28ರಂದು ಉಡುಪಿಯ ಅಜ್ಜರಕಾಡಿನ ಒಳಾಂಗಣ ಬ್ಯಾಡ್ಮಿಂಟನ್ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಯಲಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬ್ಯಾಡ್ಮಿಂಟನ್ ಆಟಗಾರ ಪ್ರದೀಪ್ ಶೆಟ್ಟಿ, ಕರಾವಳಿ ಕರ್ನಾಟಕದ ಆಟಗಾರರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಲು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಪಂದ್ಯಾಟವನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಆಟಗಾರರು ಹಾಗೂ ಕರಾವಳಿ ಜಿಲ್ಲೆಗಳ ಬ್ಯಾಡ್ಮಿಂಟನ್ ಆಟಗಾರರು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮತ್ಸ್ಯರಾಜ್ ಗ್ರೂಪ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ಅಧ್ಯಕ್ಷ ಕೇಶವ ಕೋಟ್ಯನ್, ಕಾರ್ಯದರ್ಶಿ ಅಭಿಜಿತ್ ಕೋಟ್ಯನ್, ಕೋಚ್ಗಳಾದ ಪುನೀತ್, ಶಾಲಿನಿ ಶೆಟ್ಟಿ, ಕ್ರಿಕೆಟ್ ಆಟಗಾರ ರಾಹುಲ್ ಉಪಸ್ಥಿತರಿದ್ದರು. 2 ದಿವಸದ್ದು ಶನಿವಾರ ಮತ್ತೆ ಆದಿತ್ಯವಾರ ಸಂಜೆ ಸಮಾರಂಭ. ಸರ್ ಅದು ಹೇಳಿಕೆ ಆಗುತ್ತೆ ಎಕ್ಸಾಕ್ಟ್, ಅಂದ್ರೆ ಮ್ಯಾಚ್ ಹೇಗೆ ಮುಗಿತದಂತ. ಬಟ್ ಒಂದು 8 to 10 ಒಳಗೆ ಆಗ್ತದೆ. ಪ್ಲಾಸ್ಟಿಕ್ ಶಟ್ಲ್ ಅಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ. ಇಲ್ಲಿ ನಾವು ಫೆದರ್ ಶಟ್ಲ್ ಯೂಸ್ ಮಾಡ್ತೇವೆ. ಫೆದರ್ ಶಟ್ಲ್ ತುಂಬಾ ದುಬಾರಿ ಆಗ್ತದೆ ಈ ಕಾಲದಲ್ಲಿ. ಆದ್ರೆ ನಾವು ಫೆದರ್ ಶಟ್ಲ್ ಯೂಸ್ ಮಾಡ್ತೇವೆ. ಪ್ಲಸ್ AS2 ಅಂದ್ರೆ ನಿಮ್ಗೆ ಈ ರ್ಯಾಂಕಿಂಗ್ ಟೂರ್ನಮೆಂಟ್ ಗಳೆಲ್ಲ ನಡೀತಾವಲ್ಲ, ಈ TR ಲೀಗ್ ಎಲ್ಲ ಬರ್ತದೆ, ಅದಲ್ಲ AS2 ಅಂತ 7X ನ ಒಂದು ರ್ಯಾಂಕಿಂಗ್ ಟೂರ್ನಮೆಂಟ್ ಗಳೆಲ್ಲ ನಡೆಯುತ್ತೆ. ಅದರಲ್ಲಿ ಆ ಶಟ್ಲ್ ಯೂಸ್ ಮಾಡ್ತಿದ್ದೇವೆ. ಯಾವುದು ಕಾಂಪ್ರಮೈಸ್ ಇಲ್ಲ. ಒಂದು ಒಳ್ಳೆಯ ರೀತಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಮತ್ಸ್ಯರಾಜ್ ಗ್ರೂಪ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅವರದ್ದು ಆಸೆ ಆಗಿದೆ. ಹಾಗೆ ಅದಕ್ಕೆ ಎಲ್ಲ ರೀತಿಯ ಮೀಟಿಂಗ್ ಉತ್ತಮ ರೀತಿಯಲ್ಲಿ ನಡೀತಿದೆ. ನಾಡು ಮತ್ತೆ ಇದಕ್ಕೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಆಗಮಿಸುತ್ತಿದ್ದಾರೆ. ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಮೊಗವೀರ ಸಮಾಜದ ಮುಂದಾಳು ನಾಡೋಜ ಜಿ ಶಂಕರ್, ಕಾಂಗ್ರೆಸ್ ಮುಖಂಡ ಮಿಥುನ್ ರೈ, ಹೀಗೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆಗಳಿಗೆ. GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.